ದೃಶ್ಯ ಸಿನಿಮಾವನ್ನೇ ಮೀರಿಸುತ್ತಿದೆ ಧರ್ಮಸ್ಥಳ ಬುರುಡೆ ಕೇಸ್. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣನೇ ಮುಂದಿನ ಸ್ಪಾಟ್. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ. ನೋಡಿ ಎಲ್ಲಿವರೆಗೂ ಬಂದು ನಿಲ್ತಾ ಇದೆ ಅಂತ ಹೇಳಿ. ಈತ ಮುಂದೆ ಯಾವ ಜಾಗ ತೋರಿಸ್ತಾನೆ. ಧರ್ಮಸ್ಥಳ ಬುರುಡೆ ಕೇಸ್ ಈ ದೃಶ್ಯ ಸಿನಿಮಾನ ಮೀರಿಸ್ತಾ ಇದೆ. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ನೀವು. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣವೇ ಮುಂದಿನ ಸ್ಪಾಟ್. ಹೇಗ್ ಸಾಧ್ಯ ಇದು? ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲೇ ಬಂದು ಈತ ಹೆಣಗಳನ್ನ ಹೂಳೋದಕ್ಕೆ ಸಾಧ್ಯ ಇದೆಯಾ? ಆತ ಅದೇ ಸ್ಪಾಟ್ ಅನ್ನ ತೋರಿಸುವಂತ ಸಾಧ್ಯತೆ ಇದೆಯಂತೆ. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನ ಹಾಗಿದ್ರೆ ಈ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿದೆ ಧರ್ಮಸ್ಥಳ ಪೊಲೀಸ್ ಠಾಣೆ. ಹಾಗಿದ್ದರೆ ಇಲ್ಲಿ ಈತ ಅಗೆಯೋದಕ್ಕೆ ಹೇಳ್ತಾನೆ. ಯಾಕಂದ್ರೆ ಈಗಾಗಲೇ ಅಧಿಕಾರಿಗಳ ಮುಂದೆ 14 ಸ್ಪಾಟ್ಗಳನ್ನು ಅಗೆಯೋಣ ಸಾರ್ ಅಂತ ಹೇಳ್ತಿದ್ದಾನಂತೆ. ದೃಶ್ಯ ಸಿನಿಮಾವನ್ನೇ ಮೀರಿಸುತ್ತಿದೆ ಧರ್ಮಸ್ಥಳ ಬುರುಡೆ ಕೇಸ್. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣನೇ ಮುಂದಿನ ಸ್ಪಾಟ್. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ. ನೋಡಿ ಎಲ್ಲಿವರೆಗೂ ಬಂದು ನಿಲ್ತಾ ಇದೆ ಅಂತ ಹೇಳಿ. ಈತ ಮುಂದೆ ಯಾವ ಜಾಗ ತೋರಿಸ್ತಾನೆ. ಧರ್ಮಸ್ಥಳ ಬುರುಡೆ ಕೇಸ್ ಈ ದೃಶ್ಯ ಸಿನಿಮಾನ ಮೀರಿಸ್ತಾ ಇದೆ. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ನೀವು. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣವೇ ಮುಂದಿನ ಸ್ಪಾಟ್. ಹೇಗ್ ಸಾಧ್ಯ ಇದು? ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲೇ ಬಂದು ಈತ ಹೆಣಗಳನ್ನ ಹೂಳೋದಕ್ಕೆ ಸಾಧ್ಯ ಇದೆಯಾ? ಆತ ಅದೇ ಸ್ಪಾಟ್ ಅನ್ನ ತೋರಿಸುವಂತ ಸಾಧ್ಯತೆ ಇದೆಯಂತೆ. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನ ಹಾಗಿದ್ರೆ ಈ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿದೆ ಧರ್ಮಸ್ಥಳ ಪೊಲೀಸ್ ಠಾಣೆ. ಹಾಗಿದ್ದರೆ ಇಲ್ಲಿ ಈತ ಅಗೆಯೋದಕ್ಕೆ ಹೇಳ್ತಾನೆ. ಯಾಕಂದ್ರೆ ಈಗಾಗಲೇ ಅಧಿಕಾರಿಗಳ ಮುಂದೆ 14 ಸ್ಪಾಟ್ಗಳನ್ನು ಅಗೆಯೋಣ ಸಾರ್ ಅಂತ ಹೇಳ್ತಿದ್ದಾನಂತೆ. ದೃಶ್ಯ ಸಿನಿಮಾವನ್ನೇ ಮೀರಿಸುತ್ತಿದೆ ಧರ್ಮಸ್ಥಳ ಬುರುಡೆ ಕೇಸ್. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣನೇ ಮುಂದಿನ ಸ್ಪಾಟ್. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ. ನೋಡಿ ಎಲ್ಲಿವರೆಗೂ ಬಂದು ನಿಲ್ತಾ ಇದೆ ಅಂತ ಹೇಳಿ. ಈತ ಮುಂದೆ ಯಾವ ಜಾಗ ತೋರಿಸ್ತಾನೆ. ಧರ್ಮಸ್ಥಳ ಬುರುಡೆ ಕೇಸ್ ಈ ದೃಶ್ಯ ಸಿನಿಮಾನ ಮೀರಿಸ್ತಾ ಇದೆ. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ನೀವು. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣವೇ ಮುಂದಿನ ಸ್ಪಾಟ್. ಹೇಗ್ ಸಾಧ್ಯ ಇದು? ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲೇ ಬಂದು ಈತ ಹೆಣಗಳನ್ನ ಹೂಳೋದಕ್ಕೆ ಸಾಧ್ಯ ಇದೆಯಾ? ಆತ ಅದೇ ಸ್ಪಾಟ್ ಅನ್ನ ತೋರಿಸುವಂತ ಸಾಧ್ಯತೆ ಇದೆಯಂತೆ. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನ ಹಾಗಿದ್ರೆ ಈ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿದೆ ಧರ್ಮಸ್ಥಳ ಪೊಲೀಸ್ ಠಾಣೆ. ಹಾಗಿದ್ದರೆ ಇಲ್ಲಿ ಈತ ಅಗೆಯೋದಕ್ಕೆ ಹೇಳ್ತಾನೆ. ಯಾಕಂದ್ರೆ ಈಗಾಗಲೇ ಅಧಿಕಾರಿಗಳ ಮುಂದೆ 14 ಸ್ಪಾಟ್ಗಳನ್ನು ಅಗೆಯೋಣ ಸಾರ್ ಅಂತ ಹೇಳ್ತಿದ್ದಾನಂತೆ. ದೃಶ್ಯ ಸಿನಿಮಾವನ್ನೇ ಮೀರಿಸುತ್ತಿದೆ ಧರ್ಮಸ್ಥಳ ಬುರುಡೆ ಕೇಸ್. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣನೇ ಮುಂದಿನ ಸ್ಪಾಟ್. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿ ಧರ್ಮಸ್ಥಳ
ಪೊಲೀಸ್ ಠಾಣೆ ನೋಡಿ ಎಲ್ಲಿವರೆಗೂ ಬಂದು ನಿಲ್ತಾ ಇದೆ ಅಂತ ಹೇಳಿ. ಈತ ಮುಂದೆ ಯಾವ ಜಾಗ ತೋರಿಸ್ತಾನೆ. ಧರ್ಮಸ್ಥಳ ಬುರುಡೆ ಕೇಸ್ ಈ ದೃಶ್ಯ ಸಿನಿಮಾನ ಮೀರಿಸ್ತಾ ಇದೆ. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ನೀವು. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣವೇ ಮುಂದಿನ ಸ್ಪಾಟ್. ಹೇಗ್ ಸಾಧ್ಯ ಇದು? ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲೇ ಬಂದು ಈತ ಹೆಣಗಳನ್ನ ಹೂಳೋದಕ್ಕೆ ಸಾಧ್ಯ ಇದೆಯಾ? ಆತ ಅದೇ ಸ್ಪಾಟ್ ಅನ್ನ ತೋರಿಸುವಂತ ಸಾಧ್ಯತೆ ಇದೆಯಂತೆ. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನೆ ಹಾಗಿದ್ರೆ ಈ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿದೆ ಧರ್ಮಸ್ಥಳ ಪೊಲೀಸ್ ಠಾಣೆ. ಹಾಗಿದ್ದರೆ ಇಲ್ಲಿ ಈತ ಅಗೆಯೋದಕ್ಕೆ ಹೇಳ್ತಾನೆ. ಯಾಕಂದ್ರೆ ಈಗಾಗಲೇ ಅಧಿಕಾರಿಗಳ ಮುಂದೆ 14 ಸ್ಪಾಟ್ಗಳನ್ನ ಅಗೆಯೋಣ ಸಾರ್ ಅಂತ ಹೇಳ್ತಿದ್ದಾನಂತೆ. ದೃಶ್ಯ ಸಿನಿಮಾವನ್ನೇ ಮೀರಿಸುತ್ತಿದೆ ಧರ್ಮಸ್ಥಳ ಬುರುಡೆ ಕೇಸ್. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣನೇ ಮುಂದಿನ ಸ್ಪಾಟ್. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ನೋಡಿ ಎಲ್ಲಿವರೆಗೂ ಬಂದು ನಿಲ್ತಾ ಇದೆ ಅಂತ ಹೇಳಿ. ಈತ ಮುಂದೆ ಯಾವ ಜಾಗ ತೋರಿಸ್ತಾನೆ. ಧರ್ಮಸ್ಥಳ ಬುರುಡೆ ಕೇಸ್ ಈ ದೃಶ್ಯ ಸಿನಿಮಾನ ಮೀರಿಸ್ತಾ ಇದೆ. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ನೀವು. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣವೇ ಮುಂದಿನ ಸ್ಪಾಟ್. ಹೇಗ್ ಸಾಧ್ಯ ಇದು? ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲೇ ಬಂದು ಈತ ಹೆಣಗಳನ್ನ ಹೂಳೋದಕ್ಕೆ ಸಾಧ್ಯ ಇದೆಯಾ? ಆತ ಅದೇ ಸ್ಪಾಟ್ ಅನ್ನ ತೋರಿಸುವಂತ ಸಾಧ್ಯತೆ ಇದೆಯಂತೆ. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನೆ ಹಾಗಿದ್ರೆ ಈ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿದೆ ಧರ್ಮಸ್ಥಳ ಪೊಲೀಸ್ ಠಾಣೆ. ಹಾಗಿದ್ದರೆ ಇಲ್ಲಿ ಈತ ಅಗೆಯೋದಕ್ಕೆ ಹೇಳ್ತಾನೆ. ಯಾಕಂದ್ರೆ ಈಗಾಗಲೇ ಅಧಿಕಾರಿಗಳ ಮುಂದೆ 14 ಸ್ಪಾಟ್ಗಳನ್ನ ಅಗೆಯೋಣ ಸಾರ್ ಅಂತ ಹೇಳ್ತಿದ್ದಾನಂತೆ. ದೃಶ್ಯ ಸಿನಿಮಾವನ್ನೇ ಮೀರಿಸುತ್ತಿದೆ ಧರ್ಮಸ್ಥಳ ಬುರುಡೆ ಕೇಸ್. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣನೇ ಮುಂದಿನ ಸ್ಪಾಟ್. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ನೋಡಿ ಎಲ್ಲಿವರೆಗೂ ಬಂದು ನಿಲ್ತಾ ಇದೆ ಅಂತ ಹೇಳಿ. ಈತ ಮುಂದೆ ಯಾವ ಜಾಗ ತೋರಿಸ್ತಾನೆ. ಧರ್ಮಸ್ಥಳ ಬುರುಡೆ ಕೇಸ್ ಈ ದೃಶ್ಯ ಸಿನಿಮಾನ ಮೀರಿಸ್ತಾ ಇದೆ. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ನೀವು. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣವೇ ಮುಂದಿನ ಸ್ಪಾಟ್. ಹೇಗ್ ಸಾಧ್ಯ ಇದು? ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲೇ ಬಂದು ಈತ ಹೆಣಗಳನ್ನ ಹೂಳೋದಕ್ಕೆ ಸಾಧ್ಯ ಇದೆಯಾ? ಆತ ಅದೇ ಸ್ಪಾಟ್ ಅನ್ನ ತೋರಿಸುವಂತ ಸಾಧ್ಯತೆ ಇದೆಯಂತೆ. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನೆ ಹಾಗಿದ್ರೆ ಈ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿದೆ ಧರ್ಮಸ್ಥಳ ಪೊಲೀಸ್ ಠಾಣೆ. ಹಾಗಿದ್ದರೆ ಇಲ್ಲಿ ಈತ ಅಗೆಯೋದಕ್ಕೆ ಹೇಳ್ತಾನೆ. ಯಾಕಂದ್ರೆ ಈಗಾಗಲೇ ಅಧಿಕಾರಿಗಳ ಮುಂದೆ 14 ಸ್ಪಾಟ್ಗಳನ್ನ ಅಗೆಯೋಣ ಸಾರ್ ಅಂತ ಹೇಳ್ತಿದ್ದಾನಂತೆ. ದೃಶ್ಯ ಸಿನಿಮಾವನ್ನೇ ಮೀರಿಸುತ್ತಿದೆ ಧರ್ಮಸ್ಥಳ ಬುರುಡೆ ಕೇಸ್. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣನೇ ಮುಂದಿನ ಸ್ಪಾಟ್. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ನೋಡಿ ಎಲ್ಲಿವರೆಗೂ ಬಂದು ನಿಲ್ತಾ ಇದೆ ಅಂತ ಹೇಳಿ. ಈತ ಮುಂದೆ ಯಾವ ಜಾಗ ತೋರಿಸ್ತಾನೆ. ಧರ್ಮಸ್ಥಳ ಬುರುಡೆ ಕೇಸ್ ಈ ದೃಶ್ಯ ಸಿನಿಮಾನ ಮೀರಿಸ್ತಾ ಇದೆ. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ನೀವು. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣವೇ ಮುಂದಿನ ಸ್ಪಾಟ್. ಹೇಗ್ ಸಾಧ್ಯ ಇದು?
ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲೇ ಬಂದು ಈತ ಹೆಣಗಳನ್ನ ಹೂಳೋದಕ್ಕೆ ಸಾಧ್ಯ ಇದೆಯಾ? ಆತ ಅದೇ ಸ್ಪಾಟ್ ಅನ್ನ ತೋರಿಸುವಂತ ಸಾಧ್ಯತೆ ಇದೆಯಂತೆ. ಠಾಣೆಯ ಹಿಂಭಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾನೆ ಹಾಗಿದ್ರೆ ಈ ಆಗಂತುಕ. ಪಾಂಗಳದಿಂದ ಮುಂದೆ ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ ಅನಾಮಿಕ ಹೇಳುವ ಸ್ಥಳದಲ್ಲಿದೆ ಧರ್ಮಸ್ಥಳ ಪೊಲೀಸ್ ಠಾಣೆ. ಹಾಗಿದ್ದರೆ ಇಲ್ಲಿ ಈತ ಅಗೆಯೋದಕ್ಕೆ ಹೇಳ್ತಾನೆ. ಯಾಕಂದ್ರೆ ಈಗಾಗಲೇ ಅಧಿಕಾರಿಗಳ ಮುಂದೆ 14 ಸ್ಪಾಟ್ಗಳನ್ನ ಅಗೆಯೋಣ ಸಾರ್ ಅಂತ ಹೇಳ್ತಿದ್ದಾನಂತೆ.